ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ಇವತ್ತು ದ್ವಾದಶಿ ಆಚರಣೆ. ಶ್ರೀಕೃಷ್ಣನ ಅಲಂಕಾರಗಳನ್ನೆಲ್ಲ ನೋಡ್ಕೋತಾ ಬನ್ನಿ. ಆನಂತರ ಪುತ್ತಿಗೆ ಶ್ರೀಗಳ ಈಗಿನ ಪರ್ಯಾಯತಿಗಳದ್ದು ಗುರುಗಳದ್ದು ಆರಾಧನೆ ಅಂತೆ ಇವತ್ತು. ಅದರ ಫೋಟೋಸು ಹಾಕಿದ್ದೀನಿ. ನಿನ್ನೆ ಏಕಾದಶಿ, ಈಗ ಚಾತುರ್ಮಾಸ್ಯ ಟೈಮಲ್ಲಿ ಏಕಾದಶಿಗೆ ಹರಿವಾಣ ಸೇವೆ ನಡೆಯುತ್ತೆ, ಅದರ ಚಿತ್ರನೂ ನೋಡ್ಕೋತಾ ಬನ್ನಿ. ಇವತ್ತಿನ ಎಂಥದ್ದು ಉಪೇಂದ್ರ ಕೃಷ್ಣ ಅಲಂಕಾರ ಅಂತೆ ಇವತ್ತು ಶ್ರೀಕೃಷ್ಣನಂದು. ನೋಡಿ, ಎಲ್ಲರೂ ಚೆನ್ನಾಗಿ ನೋಡ್ಕೋತಾ ಬನ್ನಿ. ಉಪೇಂದ್ರ ಕೃಷ್ಣನಿಗೆ ಈ ಸಲ ಕೋದಂಡ ಅಂದರೆ ಬಿಲ್ಲನ್ನು ಕೊಟ್ಟಿದ್ದರು, ಮಂತ್ರಾಲಯ ಯತಿಗಳದ್ದು. ಆನಂತರ ಕನ್ನರ್ಪಾಡಿ ದುರ್ಗೆದು, ಕಟೀಲು ದುರ್ಗೆ. ನೆಕ್ಸ್ಟು ಅಯೋಧ್ಯ ರಾಮನ ಅಲಂಕಾರ ಎಲ್ಲ ನೋಡ್ಕೋತಾ ಬನ್ನಿ. ಸುಜ್ಞಾನೇಂದ್ರ ತೀರ್ಥರ ಆರಾಧನೆ ಇವತ್ತು, ಅದಕ್ಕೆ ತರಕಾರಿ ಮುಹೂರ್ತನ ನೀವು ನೋಡ್ಬೋದು. ಇದು ಹರಿವಾಣ ಸೇವೆ, ನಿನ್ನೆ ಏಕಾದಶಿ ಬಾಪ್ತು ರಾತ್ರಿ ನಡೆದಿರುವಂಥದ್ದು. ಆನಂತರ ಆ ವೃಂದಾವನದ ಹತ್ತಿರ ಬಂದು ವೃಂದಾವನಕ್ಕೆ ಪೂಜೆ ಸಲ್ಲಿಸ್ತಾ ಇರೋದನ್ನು ನೀವು ನೋಡ್ಬೋದು. ಇವತ್ತು ದ್ವಾದಶಿ ಪಾರಣೆಗೆ ಏನೆಲ್ಲ ಮಾಡಿದೆ ನೋಡ್ಕೊಂಬರೋಣ. ಫಸ್ಟಿಗೆ ನೋಡಿ, ಈ ಚಟ್ನಿಗೆ ತಿಮ್ಮರೆ ಅಂದರೆ ಒಂದೆಲಗದ ಚಟ್ನಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಆನಂತರ ಅದಕ್ಕೆ ನೋಡಿ ಮಾವಿನಕಾಯಿ ಉಪ್ಪಲ್ಲಿ ನೆನೆಸಿಟ್ಟಿದ್ದನ್ನೇ ಹಾಕಿದ್ದೀನಿ, ನೋಡ್ಬೋದು. ಮನೆ ಉಪ್ಪಿನಕಾಯಿಗೂ ಇದನ್ನೇ ಬಳಸಿದ್ದೆ ನಾನು. ಉಪ್ಪು ಹಾಕಿದೆ, ಉಪ್ಪಿನಕಾಯಿ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು. ಗಂಜಿಗೆ ಚೆನ್ನಾಗಾಯಿತು, ದೋಸೆಗೆ ಚೆನ್ನಾಗಾಗಲಿಲ್ಲ. ಆನಂತರ ಪೊನ್ನಂಗಡಿನ ಮಜ್ಜಿಗೆ ಹುಳಿ ಮಾಡೋಂಥ ರೆಡಿ ಮಾಡಿಟ್ಟಿದ್ದೀನಿ, ನೋಡ್ಬೋದು. ಆನಂತರ ದೋಸೆಗೆ ಒಂದು ಉದ್ದಿಗೆ 4 ಅಕ್ಕಿ ಹಾಕಿ ಬಾಣಲಡ್ಡಿ ಅಂತೀವಿ ನಾವು, ಬಾಣಲೆಯಲ್ಲಿ ಒಯ್ಯುವಂಥ, ಅದಕ್ಕೆ ನಾನು ರೆಡಿ ಮಾಡಿಟ್ಟಿದ್ದೆ ಅಪ್ಪಂ ಥರ. ಆನಂತರ ನೋಡಿ ನವಣೆ ಅಕ್ಕಿನ ನೆನೆಸಿಟ್ಟಿದ್ದೀನಿ, ಯಾಕೆ ಗೊತ್ತಾ, ಅದರದ್ದು ಮೊಸರನ್ನ ಮಾಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ನೋಡಿ ಗಂಜಿಗೆ ಅಕ್ಕಿ ತೆಗೆದಿಟ್ಟಿದ್ದೀನಿ, ಕಾಣ್ಬೋದಿಲ್ಲಿ ನೋಡಿ. ಪಾಯಸಕ್ಕೆ ಬೇಳೆನೂ ತೆಗೆದಿದ್ದೀನಿ, ಹಿಂದಿನ ಅವತ್ತಿದ್ದು. ಇದು ಮಾರನೇ ದಿವಸದ ಅಡುಗೆ ಏನೆಲ್ಲ ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ಫಸ್ಟು ನೋಡಿ ಮಜ್ಜಿಗೆ ಹುಳಿಗೆ ರೆಡಿ ಮಾಡ್ಕೊಳ್ಳೋಣ. ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಸಾಸಿವೆ ಹಾಕಿ ಅದು ಚಟಪಟ ಅಂದ ನಂತರ ಹೆಚ್ಚಿಟ್ಕೊಂಡಂತಹ ಪೊನ್ನಂಗಣಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಇದರ ಮಜ್ಜಿಗೆ ಹುಳಿ ತುಂಬಾ ಚೆನ್ನಾಗಾಗುತ್ತೆ, ಒಂದು ಸಲ ಮಾಡಿ ನೋಡಿ. ಫ್ರೈ ಮಾಡದೆ ಮಾಡಿ ನೋಡ್ಬೇಕು, ಯಾಕಂದರೆ ಸ್ವಲ್ಪ ಬಾಯಿಗೆ ಸಿಗುತ್ತೆ, ಅದು ಅಷ್ಟು ಚೆನ್ನಾಗಾಗೋದಿಲ್ಲ. ಒಂದು ಸ್ವಲ್ಪ ಹೀಗೆ ತುಪ್ಪದಲ್ಲಿ ಬಾಡಿಸ್ಕೊಂಡು ನಾವು ಅದನ್ನ ಮಜ್ಜಿಗೆ ಹುಳಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ, ನೀವು ನೋಡ್ಬೋದು ಇಲ್ಲಿ. ಎಲ್ಲ ಫ್ರೈ ಆದ ನಂತರ ಒಂದು 2 ಚಮಚೆಯಷ್ಟು ಸೊಪ್ಪನ್ನು ಇಟ್ಬಿಡಿ. ಕರಿಬೇವಿನ ಸೊಪ್ಪು ಬಳಸಲ್ಲ ತಾನೆ, ಕರಿಬೇವಿನ ಸೊಪ್ಪು ಬದಲಿಗೆ ಸ್ವಲ್ಪ ಹಾಕ್ಬೋದು. ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಇದನ್ನ ತೋರಿಸಿದ್ದೆ ನೋಡಿ. ಇದು ಫ್ರೈ ಆಗುವಾಗ ಬಾಕಿ ಕೆಲಸ ಎಲ್ಲ ಪೆಂಡಿಂಗ್ ಇದ್ದಿದ್ದನ್ನು ಮಾಡ್ಕೋತಾ ಬರ್ತಾಯಿದ್ದೀನಿ. ಏನಂದರೆ ಹೆಸರು ಬೇಳೆ ಬೇಯಕ್ಕಿಡಬೇಕು, ಆನಂತರ ನವಣೆ ಅಕ್ಕಿನ ಬೇಯಕ್ಕಿಡು, ಇದೆಲ್ಲ ಮಾಡ್ತಾಯಿದ್ದೆ ನಾನಲ್ಲಿ. ನೋಡಿ ಹೆಸರು ಬೇಳೆನೇ ಬೇಯಕ್ಕೆ ಇಟ್ಟಿದ್ದೀನಿ, ಕಾಣ್ಬೋದು. ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಖರ್ಚಾಗೋದಿಲ್ಲ. ಈ ಮಳೆಗಾಲಕ್ಕೆ ಜೋರು ಹಸಿವೆ ಆಗೋದಿಲ್ಲ ಈ ವ್ರತದ ಅಡುಗೆ ಆದ ಕಾರಣ. ಆಮೇಲೆ ನವಣೆ ಅಕ್ಕಿನೂ ಬೇಯಕ್ಕೆ ಇಟ್ಟಿದ್ದೀನಿ, ಕಾಣ್ಬೋದು ನೀವು ಇಲ್ಲಿ. ಇದು ಹುರಿದು ಆಗ್ತಾ ಬಂತು, ಸ್ವಲ್ಪ ತೆಗೆದಿಟ್ಟಿದ್ದೀನಿ ನೋಡಿ ನಾನು, ಒಗ್ಗರಣೆ ಥರ ಹಾಕಲಿಕ್ಕೆ ಅಂತ. ಆನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಟ್ಕೋಬೇಕು. ಒಂದು 2 ರಿಂದ 3 ನಿಮಿಷ ಬೆಂದರೆ ಸಾಕಾಗುತ್ತೆ. ಆನಂತರ ಅದಕ್ಕೆ ನೋಡಿ ಈ ಕಡೆಯಿಂದ ತೆಂಗಿನಕಾಯಿ ಮತ್ತು ಸ್ವಲ್ಪ ಅವಲಕ್ಕಿ ಹಾಕ್ಕೋಬೇಕು. ಅವಲಕ್ಕಿನ, ಗೋಧಿ ಹಿಟ್ಟ, ಮೈದಾನ ಅಥವಾ ಕಾರ್ನ್ ಫ್ಲೋರ್ ದಪ್ಪ ಬರಲಿಕ್ಕೆ ಏನು ಬೇಕಾದರೆ ಅದನ್ನ ಹಾಕ್ಕೊಳ್ಳಿ. ಅಕ್ಕಿ ಹಾಕ್ಕೊಳ್ಳೋರು ಇದ್ದಾರೆ, ಬಟ್ ನಾವು ಮುಸುರೆ ಆಗುತ್ತೆ ಅಂತ ಅಕ್ಕಿ ಹಾಕ್ಕೊಳ್ಳೋದಿಲ್ಲ ನೋಡಿ. ಅದನ್ನ ಆ ಬೆಂದ ಪೊನ್ನಂಗಡಿ ಸೊಪ್ಪಿಗೆ ಹಾಕ್ಕೊಳ್ಳಿ. ಹಾಕಿ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಗಚಿ, ಒಂದು ಸ್ವಲ್ಪ ಉಪ್ಪು ಅಷ್ಟೇ ಸಾಕು, ಮತ್ತು ಇನ್ನೇನು ಬೇಡ. ನಿಮಗೆ ಬೇಕಂದರೆ ಆ ತೆಂಗಿನಕಾಯಿ ರುಬ್ಕೋತೀವಲ್ವ, ಮಿಕ್ಸಿಗೆ ಹಾಕಿ ಬೇಕಾದ್ರೆ 1-2 ಕಾಳು ಪೆಪ್ಪರ್ ಹಾಕ್ಕೊಳ್ಳಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನಾನು ಹಾಕ್ಕೊಂಡಿರಲಿಲ್ಲ, ಖಾರ ಬೇಡ ಅಂತಂದ್ಬಿಟ್ಟು. ಇದು ಸ್ವಲ್ಪ ದಪ್ಪ ಬರುತ್ತೆ ನಿಮಗೆ ಅವಲಕ್ಕಿ ಹಾಕೋದ್ರಿಂದ, ತುಂಬ ಚೆನ್ನಾಗಾಗುತ್ತೆ ತಿನ್ನೋದಕ್ಕೂ. ಇದು ಒಂದು ಕುದಿ ಬರಲಿ. ಆನಂತರ ನಾವು ಅದಕ್ಕೆ
1 ಕಪ್ಪಷ್ಟು ಮಜ್ಜಿಗೆ, ಹುಳಿ ಮಜ್ಜಿಗೆ ಹಾಕಬೇಕು ಇದಕ್ಕೆ, ಅಥವಾ ಮೊಸರು ಹಾಕಿದರೂ ನಡೆಯುತ್ತೆ. ಸ್ವಲ್ಪ ಹುಳಿ ಇದ್ದರೆ ಚೆಂದ ಇದಕ್ಕೆಲ್ಲ. ನೋಡಿ ಇದು ಕುದಿ ಬಂದಿದೆ ಕಾಣ್ಬೋದು. ಮಜ್ಜಿಗೆ ಹಾಕಿ 1 ರೌಂಡ್ ತಿರುಗಿಸಿ ಸ್ಟವ್ ಆಫ್ ಮಾಡಿಬಿಡಿ. ಮಜ್ಜಿಗೆ ಹಾಕಿ ಕುದಿಸಬಾರ್ದು ಯಾವತ್ತು, ಹಾಗೇ ಬಿಡ್ತು ನೋಡ್ಬೋದು ನೀವಿಲ್ಲಿ. ಆನಂತರ ಅದಕ್ಕೆ ಒಗ್ಗರಣೆ ಕೊಡಲಿಕ್ಕೆ ಒಂದು ರೆಡಿ ಮಾಡಿಟ್ಟಿದ್ದೀನಿ. ಒಗ್ಗರಣೆ ಅಲ್ಲ, ನಾನು ಬಾಣಲಡ್ಡಿ ಅಂತ ಹೇಳಿದ್ನಲ್ಲ, ಚಿಕ್ಕ ಬಾಣಲೆಯಲ್ಲಿ ಚಿಕ್ಕ ದೋಸೆ, ದಪ್ಪ ದಪ್ಪ ದೋಸೆಗಳನ್ನು ಒಯ್ಯೋದಕ್ಕೆ ಬಾಣಲಡ್ಡಿ ಅಂತ ಅಂತೀವಿ, ಅಥವಾ ಆಪಮ್ ಅಂತ ಅಂತೀವಿ. ಆಪಮ್ ಸ್ವಲ್ಪ ಚೇಂಜ್ ಇದೆ ರೆಸಿಪಿ, ನಿಮಗೆ ತೋರಿಸಿದ್ದೀನಿ ಆ ವಿಡಿಯೋದಲ್ಲಿ. ಅಷ್ಟೊತ್ತಿಗೆ ನಾನು ಮಿಕ್ಸಿಗೆ ಆ ಚಟ್ನಿದು ಹಾಕ್ಕೊಂಡು ರುಬ್ಕೊಂಡಿದ್ದೆ, ನೀವು ನೋಡ್ಬೋದು. ಜಾಸ್ತಿ ಮಸಾಲೆ ಹಾಕಲಿಕ್ಕಿಲ್ಲದ ಕಾರಣ ನಮ್ಮದು ಈ ಶಾಖಾವೃತದ್ದು ಮತ್ತು ದ್ವಿದಳ ವೃತ್ತದ ಅಡುಗೆಗಳೆಲ್ಲ ಚಕ ಅಂತ ಆಗಿಬಿಡತ್ತೆ. ಪರ್ಟಿಕ್ಯುಲರ್ಲಿ ಕೆಲವು ವಸ್ತುಗಳನ್ನು ಮಾತ್ರ ಬಳಸೋ ಕಾರಣ. ನೋಡಿ ಚಟ್ನಿನೂ ರೆಡಿ ಆಯಿತು. ಆನಂತರ ಬಿಸಿ ನೀರು ಹಾಕ್ಕೊಂಡು ನೋಡ್ಬೋದು. ಫಸ್ಟ್ ಕಡ್ಗೋಲನ್ನು ತೊಳ್ಕೊಳ್ಬೇಕು ಬಿಸಿನೀರಲ್ಲಿ. ಆ ಮಧ್ಯೆ ನೋಡಿ ನಂದು ಬಾಣಲಿ ಕಾಯಕ್ಕೆ ಸ್ಟಾರ್ಟ್ ಆಗಿತ್ತು, ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ಬೇಯಕ್ಕೆ ಇಟ್ಬಿಟ್ಟೆ, ನೋಡ್ಬೋದು. ಈ ಗಡಿಬಿಡಿಗೆ ಆಗುವಾಗ ಇದೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ನಮಗೆ. ಆನಂತರ ನೋಡಿ ಈ ಕಡೆಯಿಂದ ಬೆಣ್ಣೆನೂ ಬಂದಿತ್ತು, ಅಷ್ಟರೊಳಗೆ ಬೆಣ್ಣೆ ತೆಗೆದು ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೆ, ನೋಡ್ಬೋದು. ಅದರಲ್ಲಿ ನೀವು ಯಾವುದೇ ಒಂದು ವಸ್ತುನ, ಯಾವುದೇ ಒಂದು ತಿನ್ನುವಂಥ ವಸ್ತುಗಳನ್ನು ದೇವರಿಗೆ ಇಡದೆ ತಿನ್ನೋದು, ದೇವರ ವಸ್ತುವನ್ನು ಕದ್ದು ತಿಂದಾಗೆ ಅಂತ ಪ್ರವಚನಗಳೆಲ್ಲ ಹೇಳ್ತಾರೆ. ಅಟ್ಲೀಸ್ಟ್ ನಮಗೆ ಎಲ್ಲನೂ ದೇವರಿಗೆ ಇಡ್ಲಿಕ್ಕೆ ಆಗದಿದ್ದರೆ ಶ್ರೀ ಕೃಷ್ಣಾರ್ಪಣ ಅಂತಾದರೂ ನಾವು ತಿನ್ನಬೇಕು. ಅದೇ ನಾವು ಈ ಬೆಣ್ಣೆನೂ ನಾವು ಮಾರ್ತೀವಿ ಮನೆಯಲ್ಲಿ. ನಮ್ಮ ಮನೇಲಿ ಎಲ್ರಿಗೂ ಡೊಗ್ಗಾಲು ಕೃಷ್ಣ ಅಥವಾ ಬೆಣ್ಣೆ ಕೃಷ್ಣ ಮನೆ ದೇವರಾಗಿ ಇರ್ತಾರೆ. ನಮಗೆ ಮದುವೆಗೂ ಆ ಡೊಗ್ಗಾಲು ಕೃಷ್ಣನೇ ಕೊಡ್ತಾರೆ. ಆದ ಕಾರಣ ಈ ಬೆಣ್ಣೆ ಸಮರ್ಪಣೆ ದೇವರಿಗೆ ತುಂಬ ವಿಶೇಷ. ಉಡುಪಿಯಲ್ಲಿ ಕೂಡ ಅಷ್ಟೇ, ಕೃಷ್ಣನಿಗೆ ಬೆಣ್ಣೆ ಸೇವೆ ಕೂಡ ಇದೆ. ದಿನ ಬೆಣ್ಣೆ ಸಮರ್ಪಣೆ ಮಾಡ್ತಾರೆ ದೇವರಿಗೆ, ನೋಡ್ಬೋದು. ಎಷ್ಟು ನಂದು 3-4 ದಿವಸದಕ್ಕೇನೆದ್ದು ಎಷ್ಟು ಬೆಣ್ಣೆ ಬರುತ್ತೆ ಅಂತ ನೋಡ್ಬೋದು. ಮನೆಗೆ ದಿನ 1 ಲೀಟ್ರಷ್ಟು ಹಸುವಿನ ಹಾಲು ಬರುತ್ತೆ. ನಾನು ಒಂದು ವಾರಕ್ಕೆ 1 ಸಲ ಆ ಥರ ತೊಳಿತೀನಿ, 1 ಅಥವಾ 2 ಸಲ ತೊಳಿತೀನಿ ನಾನು. ಅದು ನೋಡಿಕೊಂಡು ಕೆನೆ ಜಾಸ್ತಿ ಇದ್ದರೆ ನಾನು ತೊಳ್ಕೊಂಡು ಬಿಡ್ತೀನಿ. ಹಾಗೆ ದ್ವಾದಶಿಕಂದು ಮಾಡೇ ಮಾಡ್ತೀನಿ, ತುಂಬ ಸಲ ವಿಡಿಯೋದಲ್ಲಿ ನೋಡಿರ್ಬೋದು. ನೋಡಿ ಇದಾದ ನಂತರ ಅಷ್ಟೊತ್ತಿಗೆ ಇದು ಬೆಂದಿತ್ತು. ಇದನ್ನ ಕವುಚಿ ಹಾಕಿ ಬೇಯಿಸೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ದಪ್ಪ ಇರುತ್ತೆ ನೋಡಿ, ಬೇಯಬೇಕಲ್ಲ ಅದು. ತುಂಬ ಜನರಿಗೆ ಗೊತ್ತಿದೆ, ನಾವು ಚಿಕ್ಕಂದಿಂದ ಇದು ಮಾಡಿಕೊಂಡು ತಿನ್ಕೋತಾ ಬರ್ತಾಯಿದ್ದೀವಿ. ಆನಂತರ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪುನಃ ಸಲ ಹಿಟ್ಟು ಒಯ್ಯಿರಿ. ಇದಕ್ಕೆ ಸ್ವಲ್ಪ ತರಿಯಾದ್ರೂ ಒಳ್ಳೆಯದು, ತರಕಾರಿ ಹಾಕಿದ್ರೂ ಒಳ್ಳೆಯದು. ಈಗ ವ್ರತ ಆದ ಕಾರಣ ತರಕಾರಿ ಎಲ್ಲ ಹಾಕಿಲ್ಲ ನಾನು, ನೋಡ್ಬೋದು. ಅಷ್ಟೊತ್ತಿಗೆ ನಾನು ನೋಡಿ ಇದು ಚೇಂಜ್ ಮಾಡಿ ಸ್ಟವ್ ಚೇಂಜ್ ಮಾಡಿದೆ. ನವಣೆ ಅಕ್ಕಿ ಬೆಂದಿತ್ತು, ಅದನ್ನ ಒಂದು ಪಾತ್ರೆಗೆ ಆರಲಿಕ್ಕೆ ಹಾಕಬೇಕು. ಯಾಕಂದರೆ ಮೊಸರು ಹಾಕುವಾಗ ಬಿಸಿ ಇರಬಾರ್ದು ಅದು. ಈ ನವಣೆ ಅಕ್ಕಿದ್ದು ಮೊಸರನ್ನ ತುಂಬಾ ಚೆನ್ನಾಗಾಗುತ್ತೆ, ಒಂದು ಸಲ ಮಾಡಿ ನೋಡಿ ನೀವು. ಸ್ವಲ್ಪ ಆರಲಿಕ್ಕೆ ಬಿಡಿ ಅದನ್ನ. ಅದಕ್ಕೆ ಅಷ್ಟೊತ್ತಿಗೆ ಪೆಪ್ಪರ್ ಪುಡಿ, ಒಂದು ಸ್ವಲ್ಪ ಉಪ್ಪು, ಒಂದು ಒಗ್ಗರಣೆ, ನಾನು ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಯಾವುದು ಈ ವ್ರತಕ್ಕೆ ಬರೋದಿಲ್ಲ. ಇನ್ನು ನೆಕ್ಸ್ಟು ಇನ್ನು 2 ವಾರ ದಾಟಿದ ನಂತರ ದಧಿವ್ರತ ಬರುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಆವಾಗ ಮೊಸರು ತಿನ್ನೋ ಹಾಗಿಲ್ಲ. ಮೊಸರು ಕಡ್ದು ಮಜ್ಜಿಗೆ ಮಾಡಿ, ಅಂದರೆ ಬೆಣ್ಣೆ ತೆಗೆದಿರೋ ಮೊಸರನ್ನು ನಾವು ತಿನ್ನಬೇಕು, ಆವಾಗ ಮಜ್ಜಿಗೆನ ತಿನ್ನಬೇಕು. ನೋಡಿ ಒಗ್ಗರಣೆಗೆ ನೋಡಿ ಸ್ವಲ್ಪ ತುಪ್ಪನ ಜಾಸ್ತಿ ಬಳಸಿದ್ರೆ ಒಳ್ಳೆಯದಾಗತ್ತೆ. ಇಲ್ಲಿ ಇದಕ್ಕೆಲ್ಲ ಮೊಸರನ್ನಕ್ಕೆಲ್ಲ ಉದ್ದಿನಬೇಳೆ ಸಾಸಿವೆ ಹಾಕ್ಕೊಂಡು ಚಟಪಟ ಅಂದ ನಂತರ ನಾವು ಆಗ ಸ್ವಲ್ಪ ತೆಗೆದಿಟ್ಟಿದ್ದೀವಲ್ವ ಏನು ಪೊನ್ನಂಗಣಿ ಸೊಪ್ಪು, ಅದನ್ನೂ ಇದಕ್ಕೆ ಹಾಕ್ಕೊಂಡು ನಿಮಗೆ ಕರಿಬೇವಿನ ಸೊಪ್ಪು ಥರ ಚೆನ್ನಾಗಿ ಡೆಕೋರೇಷನ್ ಥರ ಕಾಣಿಸುತ್ತೆ ಅದು. ನೋಡಿ ಅದು ಆದ ನಂತರ ಈ ಮೊಸರು ಹಾಕಬೇಕಿದ್ರೆ ಬೇಯಿಸ್ಕೊಂಡಿರುವಂಥ ತಣ್ಣಗಾಗಿರ್ಬೇಕು, ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಅದರಿಂದ ಬೇಗ ಹುಳಿ ಬಂದುಬಿಡುತ್ತೆ. ಅಷ್ಟೊತ್ತಿನ ತೆಂಗಿನಕಾಯಿ ಹೆರಿತಾ ಇದೆ, ನೀವು ಕಾಣ್ಬೋದು ಅಲ್ಲಿ. ಇದಕ್ಕೆ ಸ್ವಲ್ಪ ಮೊಸರನ್ನಕ್ಕೆ ತೆಂಗಿನಕಾಯಿ ಹಾಕಿದರೆ ಟೇಸ್ಟು ಜಾಸ್ತಿ ಬರುತ್ತೆ. ಬಾಕಿ ಏನು ಐಟಮ್ ಹಾಕಲ್ಲ ಅಂತಂದರೆ ಹಾಕೋದನ್ನಾದರೂ ಹಾಕಬೇಕು ತಾನೆ.
ನೀವು ಏನೆಲ್ಲ ಮಾಡಿದ್ರಿ ಇವತ್ತಿನ ದ್ವಾದಶಿ ಪಾರಣೆಗೆ ಅಂತ ಕಮೆಂಟ್ಸಲ್ಲಿ ಹೇಳಿ. ನೋಡಿ ಒಗ್ಗರಣೆ ಆಗಿಬಿಡ್ತು. ಆನಂತರ ನೋಡಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡೆ, ನೀವು ಕಾಣ್ಬೋದು ಇಲ್ಲಿ. ಅಷ್ಟೊತ್ತಿಗೆ ಇದು ಹೆಸರು ಬೇಳೆ ಕೂಡ ಬೆಂದಿದೆ, ನೀವು ನೋಡ್ಬೋದು ಇಲ್ಲಿ. ಹೆಸರು ಬೇಳೆ ಬೆಂದಾದ ನಂತರ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ನೋಡಿ. ಆನಂತರ ನೋಡಿ ಇದ್ರ ಹಾಲು ತಗೊಂಡೆ, ಸ್ವಲ್ಪನೇ ತಗೊಂಡಿದ್ದು. ಗಂಜಿಗೆ, ತೆಂಗಿನಕಾಯಿ ಗಂಜಿಗೆ ಮತ್ತು ಇದಕ್ಕೆ ಒಟ್ಟಿಗೆ ತೆಂಗಿನಕಾಯಿ ಹಾಲು ತಗೊಂಡಿಲ್ಲ ಇವತ್ತು ನಾನು, ಡೈರೆಕ್ಟ್ ಹಾಗೆಯೇ ಹಾಕಿ. ತೆಂಗಿನಕಾಯಿ ಸ್ವಲ್ಪ ಎಳೆದಿತ್ತದು. ಆನಂತರ ಉಳಿದಿದ್ದನ್ನು ನೋಡಿ, ಇದಕ್ಕೆ ಫಸ್ಟಿಗೆ ಬೆಲ್ಲ, ಒಂದು ಚಿಟಿಕೆ ಉಪ್ಪು, 1 ಚಮಚ ತುಪ್ಪ ಹಾಕ್ಕೊಳ್ಳಿ. ಅದು ಕುದಿ ಬಂದ ನಂತರ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ದನ್ನು ಹಾಕ್ಕೊಳ್ಳಿ. ಪಾಯಸ ರೆಡಿ ಆಗುತ್ತೆ. ತುಪ್ಪ ಹಾಕೋದನ್ನು ಮರಿಬೇಡಿ. ನಾನು ಒಲೆಯಲ್ಲಿ ಮಾಡೋದ ಕಾರಣ ಸ್ವಲ್ಪ ಅಗ್ನಿಗೂ ಅರ್ಪಣೆ ಮಾಡ್ತೀನಿ, ಅದು ಮಾಡಬೇಕು ಆ್ಯಕ್ಚುಲಿ. ನೋಡಿ ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಇದು ಒಂದು ಕುದಿ ಬಂದ ನಂತರ ನಾವು ತೆಂಗಿನಕಾಯಿ ರುಬ್ಬಿದ್ದನ್ನು ಹಾಕ್ಕೊಂಡು ಒಂದು ಕುದಿ ಬರೆಸಿದ್ರೆ ಸಾಕು. ಈ ವ್ರತಕ್ಕೆಲ್ಲ ಹೆಸರು ಬೇಳೆ ಪಾಯಸ ತುಂಬಾ ಒಳ್ಳೆಯದಾಗತ್ತೆ ನೋಡಿ. ಅಷ್ಟೊತ್ತಿಗೆ ನೋಡಿ ಇದಕ್ಕೆ ಒಂದು ಈ ತೆಂಗಿನಕಾಯಿ ರುಬ್ಕೊಂಡಿರ್ತೀವಲ್ಲ, ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡ್ರೆ ಪಾಯಸ ಸ್ವಲ್ಪ ದಪ್ಪ ಬರುತ್ತೆ. ಅದೇ ಹೇಳಿದ್ನಲ್ಲ, ಅವಲಕ್ಕಿ ಆಗಲಿ, ಜೋಳದ ಹಿಟ್ಟಾಗಲಿ ಅಥವಾ ಮೈದಾ ಆಗಲಿ ಏನಾದರೂ ಹೀಗೆ ಕಡಿಯುವಾಗ ಹಾಕ್ಕೋಬೋದು. ಸ್ವಲ್ಪ ದಪ್ಪ ಬರಬೇಕದು ನೋಡಿ. ಹಾಗೇ ಬಿಡ್ತು. ಒಂದು ಕುದಿ ಬಂದರೆ ಆಗೋಬಿಡ್ತು ಇದು. ತೀರಾ ಕುದಿ ಬಂದಿಲ್ಲ ಅಂದರೆ ಹಾಳಾಗಿಬಿಡತ್ತೆ ನೋಡಿ. ಆನಂತರ ಮಜ್ಜಿಗೆ ಹುಳಿ ಕೂಡ ಎಷ್ಟು ದಪ್ಪ ಬಂದಿದೆ ಅಂತ ನೀವು ನೋಡಿದ್ರೆ ತಾನೆ. ಈಗ ನೋಡಿ ಇದಕ್ಕೊಂದು ಮೊಸರೊಂದು ಹಾಕ್ಕೊಳ್ಳೋಣ. ನವಣೆ ಬೇಯಿಸಿದ್ದಕ್ಕೆ ಅದು ನಾನು ಜಾಸ್ತಿ ಮೊಸರು ಆಗಿಲ್ಲ, ಯಾಕಂದರೆ ಇಲ್ಲಿ ಸ್ವಲ್ಪ ಚಳಿ ಇದೆ. ಬಟ್ ನನ್ನ ಕೈಯಲ್ಲಿ ಹುಳಿನೂ ಬರೋದು ಕಡಿಮೆ. ಸ್ವಲ್ಪ ಹೊತ್ತಲ್ಲಿ ಅದು ಎಲ್ಲ ಮಿಕ್ಸ್ ಆದಾಗ ಸರಿ ಹೋಗುತ್ತೆ. ತೀರಾ ಹುಳಿ ಬರೋದಿಲ್ಲ ಏನು ನೋಡಿ. ಮೊಸರನ್ನ ಕೂಡ ರೆಡಿ ಆಯಿತು, ನವಣೆ ಅಕ್ಕಿದ್ದು. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಗೊತ್ತಾ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ. ಎಲ್ಲನೂ ರೆಡಿ ಆಯಿತು. ಪಾಯಸ, ಚಟ್ನಿ, ಗಂಜಿ, ಅನ್ನ, ದೊಡ್ಡನ ಎಲ್ಲನೂ ರೆಡಿ ಆಯಿತು, ನೀವು ನೋಡ್ಬೋದು ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ನೀವಿಲ್ಲಿ. ಕರೆಕ್ಟಾಗಿದೆ ಮೊಸರನ್ನ ಕೂಡ, ಮಜ್ಜಿಗೆ ಹುಳಿ ಕೂಡ ಕರೆಕ್ಟಾಗಿದೆ, ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಗೊತ್ತಾ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ನೀವು ಏನು ಮಾಡಿದ್ರು ಅದನ್ನು ಕಮೆಂಟ್ಸಲ್ಲಿ ಹೇಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ನಿಮ್ಮನ್ನು. ಥ್ಯಾಂಕ್ ಯು.